ತಾನೇ ಸ್ವತಃ ಭಕ್ತನಾಗಿದ್ದು ತನ್ನ ಬಳಿ ಬರುವ ಭಕ್ತರಿಗೆ ಅಭಯ ಕೊಡುವ ಸ್ವಾಮಿ ಶ್ರೀ ತುಪ್ಪದ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಶ್ರೀ ರಾಮಚಂದ್ರನಿಗೆ ನಮಸ್ಕರಿಸುತ್ತಿರುವ ಭಂಗಿಯಲ್ಲಿ ಶ್ರೀ ಆಂಜನೇಯ ಸ್ವಾಮಿ ನಿಂತಿರುವುದನ್ನು ಕಾಣಬಹುದು. ಇಲ್ಲಿ ಮಂತ್ರಿಸಿದ ತಾಯಿತ ಕಟ್ಟಿಸಿಕೊಂಡರೆ ದುಷ್ಟ ಶಕ್ತಿಯ ಕಾಟ ತಪ್ಪುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. ಶ್ರೀರಾಮ ದೇವಸ್ಥಾನ, ಶ್ರೀ ತುಪ್ಪದ ಆಂಜನೇಯ ದೇವಸ್ಥಾನ ಇರುವುದು ರಂಗಸ್ವಾಮಿ ದೇವಸ್ಥಾನದ ರಸ್ತೆಯಲ್ಲಿದೆ, ಬಲ್ಲಾಪುರ ಪೇಟೆ, ಬೆಂಗಳೂರು. ಈ ದೇವಸ್ಥಾನದಲ್ಲಿ ಎಂದು ಆರದ ತುಪ್ಪದ ದೀಪ ಬೆಳಗುತ್ತಿರುತ್ತದೆ. ದಿನದ 24 ಗಂಟೆಗಳು, ವಾರದ 7 ದಿನಗಳೂ ಬೆಳಗುತ್ತಿರುತ್ತದೆ. ಇದರ ನಿರ್ಮಾಣವಾಗಿ 400 ವರ್ಷಗಳಾಗಿವೆ. ಈಗಲೂ ಇಂದಿಗೂ ನಿರಂತರವಾಗಿ ಜ್ಯೋತಿ ಬೆಳಗುತ್ತಿರುತ್ತದೆ. ಇಲ್ಲಿಗೆ ಬರುವ ಭಕ್ತಾದಿಗಳು ತುಪ್ಪವನ್ನು ಅರ್ಪಿಸುತ್ತಾರೆ. 1 ಲೀಟರ್, ಅರ್ಧ ಲೀಟರ್ ತುಪ್ಪವನ್ನು ಅರ್ಪಿಸ್ತಾ ಇರ್ತಾರೆ. ಒಂದು ಎಲೆಯಲ್ಲಿ ತುಪ್ಪವನ್ನು ಕೊಡುತ್ತಾರೆ. ಅದಕ್ಕೆ ಹತ್ತೂರುಗಳಾಗಿವೆ. ಭಕ್ತಾದಿಗಳು ತಮ್ಮ ಹರಕೆಗಳಿಗೆ ಅನುಸಾರವಾಗಿ ತುಪ್ಪವನ್ನು ಅರ್ಪಿಸುತ್ತಾರೆ. ಹೀಗೆ ಮಾಡುವುದರಿಂದ ತಮ್ಮ ಇಷ್ಟ ನೆರವೇರುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. ಪ್ರತಿ ಮಂಗಳವಾರ, ಶನಿವಾರ ಬೆಣ್ಣೆಯ ಅಲಂಕಾರ ಇರುತ್ತದೆ. ತುಪ್ಪದ ಆಂಜನೇಯ ಎಂದು ಹೆಸರು ಬರಲು ಕಾರಣ ಅಲ್ಲಿ ಬೆಳಗುವ ತುಪ್ಪದ ದೀಪಗಳು. ನಾವೀಗ ಶ್ರೀ ರಾಮಚಂದ್ರನ ದೇವಸ್ಥಾನವನ್ನು ನೋಡ್ತಾ ಇದ್ದೀವಿ. ಅಲ್ಲಿ ದರ್ಶನವನ್ನು ಪಡಿತಾ ಇದ್ದೀವಿ. ಇಲ್ಲಿ ಪುಟ್ಟದಾದ ಒಂದು ಗುಡಿಯಲ್ಲಿ ಶ್ರೀ ಹನುಮಾನ್ ದೇವರ ಒಂದು ವಿಗ್ರಹ ಇದೆ. ಎದುರುಗಡೆ ದೀಪ ಬೆಳಗ್ತಾ ಇದೆ. ಈ ದೇವಸ್ಥಾನದಲ್ಲಿ ಕೆಲವು ಪ್ರಮುಖ ವೈಶಿಷ್ಟ್ಯಗಳನ್ನು ನಾವು ಇಲ್ಲಿ ನೋಡಬಹುದು. ಈ ದೇವಸ್ಥಾನಕ್ಕೆ ಬಾಗಿಲುಗಳು ಇಲ್ಲ. ಹಲವು ಅರ್ಚಕರ ಕನಸಿನಲ್ಲಿ ಬಂದು ಬಾಗಿಲುಗಳನ್ನು ನಿರ್ಮಿಸಬೇಡಿ ಎಂದು ನುಡಿದರಂತೆ ಶ್ರೀ ಆಂಜನೇಯ ಸ್ವಾಮಿ. ಸೂರ್ಯನ ಕಿರಣಗಳು ನೇರವಾಗಿ ತಾವರಿಯಂಥ ಪಾದಗಳುಳ್ಳ ಹನುಮಂತನಿಗೆ ಕೆಲವು ತಿಂಗಳ ತನಕ ಸ್ಪರ್ಶಿಸುತ್ತಾ ಇರುತ್ತದೆ. ರಾಮೋತ್ಸವ, ಯುಗಾದಿ ವಿಜೃಂಭಣೆಯಿಂದ ಆಚರಿಸಲ್ಪಡುತ್ತದೆ. ಪ್ರಸಿದ್ಧ ಸಂತರಾದ ಸಮರ್ಥ ರಾಮದಾಸರು ಕೀರ್ತನೆಗಳನ್ನು ಹಾಡಿದ ಸ್ಥಳವಿದು. ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲಿಗೆ ಭೇಟಿ ಕೊಟ್ಟಿದ್ದರು. ಅವರಲ್ಲಿ ಮೈಸೂರಿನ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್, ದಿವಾನರಾದ ಮಿರ್ಜಾ ಇಸ್ಮಾಯಿಲ್ ಮತ್ತು ಶ್ರೀ ಕೆಂಗಲ್ ಹನುಮಂತಯ್ಯ ಇವರುಗಳಿಗೆ ಬಹುಪ್ರಿಯವಾದಂತಹ ಒಂದು ದೇವಸ್ಥಾನ. ಇಲ್ಲಿ ದೇವಸ್ಥಾನದ ಹೊರಗಿನ ಆವರಣ ನೋಡ್ತಾ ಇದ್ವಿ. ದೇವಸ್ಥಾನದ ಒಳಭಾಗದಲ್ಲಿ ಕೂಡ ನಾವು ಪ್ರವೇಶ ಮಾಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ಹೊರಗಡೆ ಬೇರೆ ಬೇರೆ ವಿಗ್ರಹಗಳು, ಶ್ರೀ ರಾಮಚಂದ್ರನ ವಿಗ್ರಹ, ಹನುಮಂತನ ವಿಗ್ರಹಗಳನ್ನು ಇರುವುದು ನೋಡಬಹುದು. ಮತ್ತು ಗರುಡಗಂಬ ಕೂಡ ಅಲ್ಲಿ ಇರುವುದನ್ನು ನಾವು ನೋಡ್ತಾ ಹೋಗ್ಬಹುದು. ದೇವಸ್ಥಾನದಲ್ಲಿ ತುಪ್ಪದ ದೀಪ ಬೆಳಗಿಸಿದರೆ ಶ್ರೀ ತುಪ್ಪದ ಆಂಜನೇಯ ತಪ್ಪದೆ ನಿಮ್ಮ ಜೀವನ ಬೆಳಗುತ್ತಾನೆ, ಬೇಡಿಕೆಗಳನ್ನು ಈಡೇರುವ ಹಾಗೆ ಮಾಡುತ್ತಾನೆ. ಇದು ಬಲವಾದ ನಂಬಿಕೆ ಇದೆ. ಲೈಟ್ ದ ಲ್ಯಾಂಪ್ ಆಫ್ ದ ಟೆಂಪಲ್ ವಿತ್ ದ ಘೀ ಅಂಡ್ ಶ್ರೀ ತುಪ್ಪದ ಆಂಜನೇಯ ಈಸ್ ಶ್ಯೂರ್ ಟು ಲೈಟ್ ಯುವರ್ ಲೈಫ್ ಆ್ಯಂಡ್ ಬ್ರಿಂಗ್ ಬ್ರೈಟ್ನೆಸ್ ಇನ್ ಯುವರ್ ಥಾಟ್ಸ್. ಇದು ಜನಗಳ ಒಂದು ನಂಬಿಕೆ. ಇಲ್ಲಿ ಗರುಡಗಂಬ ಬಹಳ ಅಂದವಾಗಿದೆ. ಆ ಗರುಡಗಂಬವನ್ನು ಒಂದು ಸುತ್ತು ಬಂದಾಗ ಬೇರೆ ಬೇರೆ ವಿಗ್ರಹಗಳು, ಶಂಕು ಚಕ್ರಗಳು ಇರುವುದನ್ನು ನಾವಿಲ್ಲಿ ಕಾಣಬಹುದು. ಅಷ್ಟು ಅಂದವಾದ ಪ್ರಾಚೀನ ಕಾಲದ ಒಂದು ಗರುಡಗಂಬ ಇಲ್ಲಿ ಎದುರಿಗೆ ನಮಗೆ ಕಾಣ್ತಾ ಇದೆ. ಅತ್ಯಂತ ಸುಂದರವಾಗಿ ಇಲ್ಲಿ ಕಾಣ್ತಾ ಇದೆ. ಮತ್ತು ಆ ದೇವಸ್ಥಾನದ ಪೂರ್ತಿ ಅಂಗಳ ಅತ್ಯಂತ ಸುಂದರವಾಗಿ ಅಲಂಕೃತಗೊಂಡಿದೆ. ಈ ಗರುಡಗಂಬವನ್ನು ಕೂಡ ನಾವು ಒಂದು ಸುತ್ತು ಬಂದರೆ ಬಹಳ ಒಳ್ಳೆಯದು ಎಂದು ನಂಬಿಕೆ ಕೂಡ ನಮಗೆ ಕಂಡುಬರುತ್ತೆ. ಎದುರುಗಡೆ ತುಪ್ಪದ ಆಂಜನೇಯನಿಗೆ ಅಲಂಕಾರ ಮಾಡ್ತಾ ಇದ್ದಾರೆ ಹೂವಿನಿಂದ. ಅದನ್ನು ಕೂಡ ನೋಡಬಹುದು. ಆಂಜನೇಯನ 2 ಪಕ್ಕಗಳಲ್ಲಿ ಕೂಡ ಎಂದೂ ಆರದ ತುಪ್ಪದ ದೀಪಗಳು ಬೆಳಗುತ್ತಾ ಇರುವುದನ್ನು ಕೂಡ ನಾವು ನೋಡಬಹುದು. ಅದು ಬಹಳ ವರ್ಷಗಳಿಂದ, 400 ವರ್ಷಗಳಿಂದ ಕೂಡ ಆರದೇ ಇರುವಂತಹ ದೀಪ.